ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲಾ ಇನ್ಫಾರ್ಮೇಷನ್. ಇವತ್ತು ಲ್ಯಾಂಡ್ ಲಾದಲ್ಲಿ ಫಸ್ಟ್ ಕ್ವಶನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಒಂದು ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಗೌರ್ಮೆಂಟ್ ಯಾವ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮತ್ತು ಈ ಕ್ವಶನ್ ವೆರಿ ಇಂಪಾರ್ಟೆಂಟ್ ಇನ್ ಎಕ್ಸಾಮ್ ಪರ್ಪಸ್. ಇಂಟ್ರೊಡಕ್ಷನ್. The right to fair compensation and transparency in land acquisition, Rehabilitation and Resettlement Act 2013, commonly known as the Land Acquisition Act 2013, is an Indian legislation that governs the process of acquiring private land for public purpose while ensuring fair compensation and rehabilitation for affected individuals. ಒಂದು ಪ್ರೈವೇಟ್ ಲ್ಯಾಂಡ್ನ ಪಬ್ಲಿಕ್ ಪರ್ಪಸ್ಗಾಗಿ ಅಕ್ವೈರ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನ್ಯಾಯಯುತ ಪರಿಹಾರ ಮತ್ತು ಪುನರ್ವಸತಿ ಆಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು. ಲ್ಯಾಂಡ್ ಅಕ್ವಿಷನ್ ಆ್ಯಕ್ಟ್ 2013 ಅಡಿಯಲ್ಲಿ ಇಂಡಿಯನ್ ಲೆಜಿಸ್ಲೇಷನ್ನು ಕೆಲವೊಂದು ಪ್ರೊಸೀಜರ್ನ ಮೆನ್ಷನ್ ಮಾಡಿದೆ. ಒಂದು ಪ್ರೈವೇಟ್ ಲ್ಯಾಂಡ್ನ ಅಕ್ವೈರ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಮೆನ್ಷನ್ ಮಾಡೋ ಎಲ್ಲ ಪ್ರೊಸೀಜರ್ನು ಫಾಲೋ ಮಾಡಬೇಕಾಗುತ್ತೆ. ಪ್ರೊಸೀಜರ್ ಟು ಅಕ್ವೈರ್ ಲ್ಯಾಂಡ್. ಒಂದು ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ತಗೊಬೇಕಾಗಿರೋ ಮೊದಲನೇ ಸ್ಟೆಪ್ ರಿಕ್ವಿಸಿಷನ್ ಫಾರ್ ಅಕ್ವಿಸಿಷನ್, ಅಂದರೆ ಸ್ವಾಧೀನಕ್ಕಾಗಿ ವಿನಂತಿ. The process begins when a requiring body, which can be a government department, private company or other entities, submits a requisition for land acquisition to the collector of the concerned district. ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಳ್ಳೋಂಥ ಪ್ರಾಸೆಸ್ ಯಾವಾಗ ಶುರು ಆಗುತ್ತೆ ಅಂದರೆ, ಯಾರಿಗೆ ಆ ಲ್ಯಾಂಡ್ನ ಅವಶ್ಯಕತೆ ಇದೆ, ಅದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಕಂಪನಿ ಆಗಿರ್ಬೋದು, ಅಥವಾ ಅದರ್ ಎಂಟಿಟೀಸ್ ಆಗಿರ್ಬೋದು. ಅವರು ನಮ್ಗೆ ಈ ಥರ ಒಂದು ಜಾಗ ಬೇಕಿದೆ, ಒಂದು ಡಿಸ್ಟ್ರಿಕ್ಟಲ್ಲಿ ಈ ಜಾಗ ಬೇಕಿದೆ, ಅಥವಾ ಈ ಒಂದು ಪ್ಲೇಸ್ನಲ್ಲಿ ನಮಗೆ ಈ ಥರ ಜಾಗ ಬೇಕಿದೆ ಅಂತ ರಿಕ್ವಿಸಿಷನ್ ಲೆಟರ್ನ ಕನ್ಸರ್ನ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೆ ಸಬ್ಮಿಟ್ ಮಾಡಿದಾಗ, ಈ ಒಂದು ರಿಕ್ವಿಸಿಷನ್ ಲೆಟರ್ನಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ, ಪ್ರಾಜೆಕ್ಟ್ ಡೀಟೇಲ್ಸ್, ಯಾವ ಪ್ರಾಜೆಕ್ಟ್ನ ಮಾಡ್ತಿದ್ದಾರೆ, ಡ್ಯಾಮ್ ಕಟ್ಸಿದಾರ, ಸ್ಕೂಲ್ ಕಟ್ಸಿದಾರ, ಅಥವಾ ಏನು ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಆ ಪ್ರಾಜೆಕ್ಟ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಈ ಒಂದು ಪ್ರಾಜೆಕ್ಟ್ಗೆ ಎಷ್ಟು ಲ್ಯಾಂಡ್ ಬೇಕಾಗುತ್ತೆ, ಅದರ ಬಜೆಟ್ ಎಷ್ಟು, ಟರ್ಮ್ಸ್ ಆ್ಯಂಡ್ ಅದರ್ ರಿಲಿವೆಂಟ್ ಇನ್ಫಾರ್ಮೇಷನ್ನ ಈ ಒಂದು ರಿಕ್ವಿಸಿಷನ್ ಲೆಟರ್ನಲ್ಲಿ ಮೆನ್ಷನ್ ಮಾಡಿರಬೇಕಾಗುತ್ತೆ. ಈ ಒಂದು ರಿಕ್ವಿಸಿಷನ್ ಲೆಟರ್ನ ಕಲೆಕ್ಟರ್ಗೆ ಕೊಟ್ಟಾದ ನಂತರ ನೆಕ್ಸ್ಟ್ ಸ್ಟೇಜು ಸೋಷಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸ್ಟಡಿ. ಸೆಕ್ಷನ್ 4 to 9 ಸೋಷಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸ್ಟಡಿನ ಯಾವ ಒಂದು ಮ್ಯಾನರಲ್ಲಿ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡುತ್ತೆ. ಸೋಷಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಈಸ್ ಎ ಪ್ರೋಸೆಸ್ that integrate the process of analyzing, monitoring and managing the intended and unintended social consequence, both positive and negative, of planned interventions, policies, programs, plans, projects and any social changes process invoked by those inventions. Its primary purpose is to bring about a more sustainable and human environment. ಒಂದು ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಸೋಷಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸ್ಟಡಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ರಿಪೋರ್ಟ್ ಇಲ್ಲದೇ ಯಾವುದೇ ಥರದ ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೋಷಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸ್ಟಡಿಲಿ ಏನೇನಿರುತ್ತೆ ಅಂದರೆ, ಆ ಲ್ಯಾಂಡ್ನ ಕಂಪ್ಲೀಟ್ ಮಾಹಿತಿ ಒಂದು ಅನಲೈಸ್ ಮಾಡಿ ಇರುತ್ತೆ. ಆ ಲ್ಯಾಂಡ್ಗೆ ಸಂಬಂಧಪಟ್ಟ ಪಾಸಿಟಿವ್, ನೆಗೆಟಿವ್ ಎಲ್ಲವನ್ನು ಮಾನಿಟರಿಂಗ್ ಮಾಡಿ ಅನಲೈಸ್ ಮಾಡಿ ಆ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈ ಒಂದು ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಳ್ಳೋದ್ರಿಂದ ಯಾರಿಗೆಲ್ಲ ನಷ್ಟ ಆಗ್ತಿದೆ ಅವ್ರಿಗೆ ಯಾವ ರೀತಿ ರೀಸೆಟಲ್ಮೆಂಟ್, ರಿಹ್ಯಾಬಿಲಿಟೇಷನ್ನ ಮಾಡ್ಕೊಡ್ಬೋದು, ಯಾವ ರೀತಿ ಫೇರ್ ಕಾಂಪೋಸಿಷನ್ ಮಾಡ್ಕೊಡ್ಬೋದು, ಅಥವಾ ಎನ್ವಿರಾನ್ಮೆಂಟಲ್ಗೆ ಏನಾದರೂ ಸಮಸ್ಯೆ ಆಗ್ತಿದೆಯಾ, ಈ ಎಲ್ಲ ಮಾಹಿತಿಯನ್ನು ಸೋಷಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸ್ಟಡಿಯಲ್ಲಿ ಮೆನ್ಷನ್ ಮಾಡಿರಬೇಕಾಗುತ್ತೆ. ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ, ಸೋಷಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸ್ಟಡಿ ರಿಪೋರ್ಟ್ನ ಸಬ್ಮಿಟ್ ಮಾಡಿದ 1 ವರ್ಷದ ಒಳಗೆ ಯಾವುದೇ ರೀತಿಯಾದ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಮತ್ತೆ ಪುನಃ ಈ ಒಂದು ಸ್ಟಡಿ ರಿಪೋರ್ಟ್ನ ಮಾಡಿ ಈ ಒಂದು ರಿಪೋರ್ಟ್ ಬೇಸಿಸ್ ಮೇಲೆ ಕೆಲಸನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೋಷಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸ್ಟಡಿ ವೆರಿ ಇಂಪಾರ್ಟೆಂಟ್ 6 ಮಾರ್ಕ್ಸ್ ಆಗಿದೆ. ಇದನ್ನು ಮುಂದೊಂದು ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಣ. ಈ ಒಂದು ರಿಪೋರ್ಟ್ ಸಬ್ಮಿಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಪ್ರೈಮರಿ ನೋಟಿಫಿಕೇಷನ್, ಸೆಕ್ಷನ್ 11 ಇದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ದ ಗವರ್ನಮೆಂಟ್ ಪಬ್ಲಿಷ್ ಎ ಪ್ರಿಲಿಮಿನರಿ ನೋಟಿಫಿಕೇಷನ್ ಇನ್ ವೇರಿಯಸ್ ಫಾರ್ಮೆಟ್ including the official gazette, local newspapers and government website. The notification states the government's intent to acquire land for public purpose.
It includes information about the project, the social impact assessment report, and the administrator appointed for rehabilitation and resettlement. ಈ ಒಂದು ಪ್ರಿಲಿಮಿನರಿ ನೋಟಿಫಿಕೇಶನ್ ಏನಿರುತ್ತೆ ಅಂದರೆ, ಗೌರ್ನಮೆಂಟ್ ಈ ಒಂದು ಜಾಗವನ್ನು ಅಕ್ವೈರ್ ಮಾಡ್ಕೊಳ್ತಿದೆ, ಈ ಒಂದು ಪ್ರಾಜೆಕ್ಟ್ಗಾಗಿ ಅಂತ ಪ್ರಾಜೆಕ್ಟ್ ಡೀಟೇಲ್ಸ್ ಇರುತ್ತೆ, ಮತ್ತು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರಿಪೋರ್ಟ್, ಈ ಒಂದು ಇದಕ್ಕೆ ಅಪಾಯಿಂಟ್ ಮಾಡಿರೋ ಅಡ್ಮಿನಿಸ್ಟ್ರೇಟರ್ ಡೀಟೇಲ್ಸ್ನ ಈ ಒಂದು ಪ್ರಿಲಿಮಿನರಿ ನೋಟಿಫಿಕೇಶನ್ ಇರುತ್ತೆ. ಈ ಒಂದು ಪ್ರಿಲಿಮಿನರಿ ನೋಟಿಫಿಕೇಷನನ್ನು ಅಫಿಷಿಯಲ್ ಗೆಜೆಟ್, ಲೋಕಲ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಗೌರ್ಮೆಂಟ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ, ಅಥವಾ ಯಾವ ಜಾಗದಲ್ಲಿ ಅಕ್ವೈರ್ ಮಾಡ್ಕೊತಾರೆ ಆ ಜಾಗದಲ್ಲಿ ಇದನ್ನು ಪೇಸ್ಟ್ ಮಾಡ್ತಾರೆ. ಬಿಕಾಸ್ ಈ ಒಂದು ಲ್ಯಾಂಡ್ಗೆ ಸಂಬಂಧಪಟ್ಟವ್ರಿಗೆ ಗೊತ್ತಾಗಲಿ ಗೌರ್ಮೆಂಟ್ ಈ ಲ್ಯಾಂಡ್ನ ಅಕ್ವೈರ್ ಮಾಡ್ಕೊತಿದೆ ಅಂತ. ನೆಕ್ಸ್ಟ್ ಸ್ಟೆಪ್, ಪ್ರಿಲಿಮಿನರಿ ಸರ್ವೆ ಆಫ್ ಲ್ಯಾಂಡ್. ಸೆಕ್ಷನ್ 12 ಪ್ರಿಲಿಮಿನರಿ ಸರ್ವೆ ಆಫ್ ಲ್ಯಾಂಡ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ದ ಗವರ್ನಮೆಂಟ್ ಅಪಾಯಿಂಟೆಡ್ ಆಫೀಸರ್ಸ್ ಕಂಡಕ್ಟ್ ಎ ಪ್ರಿಲಿಮಿನರಿ ಸರ್ವೆ ಆಫ್ ದ ಲ್ಯಾಂಡ್ ಟು ಡಿಟರ್ಮಿನ್ ಇಟ್ಸ್ ಸಸ್ಟೈನಿಬಿಲಿಟಿ ಫಾರ್ ಅಕ್ವಿಸಿಷನ್. They assess the land's conditions, land measurement, soil testing, and marking boundaries and other relevant details. ಗೌರ್ನಮೆಂಟ್ ಲ್ಯಾಂಡ್ನ ಪ್ರಿಲಿಮಿನರಿ ಸರ್ವೆ ಮಾಡಲಿಕ್ಕೋಸ್ಕರ ಒಬ್ಬ ಆಫೀಸರ್ನ ಅಪಾಯಿಂಟ್ ಮಾಡಿರ್ತಾರೆ. ಈ ಒಂದು ಸರ್ವೆಲಿ ಏನೇನಿರುತ್ತೆ ಅಂದರೆ, ಭೂಮಿಯ ಕಂಡೀಷನ್ ಯಾವ ರೀತಿ ಇದೆ, ಭೂಮಿಯ ಮೆಜರ್ಮೆಂಟ್ ಏನು, ಸಾಯಿಲ್ ಟೆಸ್ಟಿಂಗ್ ಆ್ಯಂಡ್ ಮಾರ್ಕಿಂಗ್ ಬೌಂಡರೀಸ್, ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ರಿಲೆವೆಂಟ್ ಡೀಟೇಲ್ಸ್ಗಳು ಈ ಒಂದು ಪ್ರಿಲಿಮಿನರಿ ಸರ್ವೆ ಆಫ್ ಲ್ಯಾಂಡಲ್ಲಿ ರಿಪೋರ್ಟ್ ಮಾಡಿರ್ತಾರೆ. ನೆಕ್ಸ್ಟ್ ಸ್ಟೆಪ್ಪು, ಹಿಯರಿಂಗ್ ಅಬ್ಜೆಕ್ಷನ್. ಸೆಕ್ಷನ್ 15 ಹಿಯರಿಂಗ್ ಆಫ್ ಅಬ್ಜೆಕ್ಷನ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡುತ್ತೆ. ಅಫೆಕ್ಟೆಡ್ ಇಂಡಿವಿಜುವಲ್ಸ್ ಹ್ಯಾವ್ ದ ಆಪರ್ಚುನಿಟಿ ಟು ರೈಸ್ ಅಬ್ಜೆಕ್ಷನ್ ವಿದಿನ್ 60 days ಆಫ್ ದ ಪ್ರಿಲಿಮಿನರಿ ನೋಟಿಫಿಕೇಶನ್. ದ ಕಲೆಕ್ಟರ್ ರಿಸೀವ್ ದಿಸ್ ಅಬ್ಜೆಕ್ಷನ್ ಆ್ಯಂಡ್ ಮೇಕ್ಸ್ ಎ ರಿಪೋರ್ಟ್ ಟು ದ ಅಪ್ರೋಪ್ರಿಯೇಟ್ ಗೌರ್ನಮೆಂಟ್. ಈ ಒಂದು ಸ್ಟೇಜಲ್ಲಿ ಸಾರ್ವಜನಿಕರಿಗೆ ಒಂದು ಆಪರ್ಚುನಿಟಿ ಇದೆ. ಯಾರಿಗಾದರೂ ಈ ಅಕ್ವೈರ್ ಮಾಡ್ಕೊತಿರೋ ಲ್ಯಾಂಡ್ಗೆ ಸಂಬಂಧಪಟ್ಟಂತೆ ಯಾರಿಗಾದರೂ ಅಬ್ಜೆಕ್ಷನ್ ಇದ್ದಲ್ಲಿ ವಿತಿನ್ 60 days ಒಳಗೆ, ಯಾವ ವಿತಿನ್ 60 days ಒಳಗೆ ಅಂದರೆ ಪ್ರಿಲಿಮಿನರಿ ನೋಟಿಫಿಕೇಷನ್ ಇಶ್ಯೂ ಮಾಡಿದ ವಿತಿನ್ 60 days ಒಳಗೆ ಅವರ ಅಬ್ಜೆಕ್ಷನ್ನ ಕಲೆಕ್ಟರ್ಗೆ ರಿಪೋರ್ಟ್ ಮಾಡಬೇಕು. ಕಲೆಕ್ಟರ್ ಆ ಅಬ್ಜೆಕ್ಷನ್ನ ರಿವ್ಯೂ ಮಾಡಿದ ರಿಪೋರ್ಟ್ನ ಅಪ್ರೋಪ್ರಿಯೇಟ್ ಗೌರ್ನಮೆಂಟ್ಗೆ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ಸ್ಟೇಜ್, ಪ್ರಿಪರೇಷನ್ ಆಫ್ ರಿಹ್ಯಾಬಿಲಿಟೇಷನ್ ಆ್ಯಂಡ್ ರೀಸೆಟಲ್ಮೆಂಟ್ ಸ್ಕೀಮ್. ಸೆಕ್ಷನ್ 16 to 18. An administrator based on the survey and census data prepare a draft rehabilitation and resettlement scheme. The draft is reviewed by the collector and a rehabilitation and resettlement committee at the project level. The approved scheme is made available to local bodies in the local language for the public and published in the affected areas and the government's website. ಈ ಒಂದು ಸ್ಟೇಜ್ನಲ್ಲಿ ಆನ್ ದ ಬೇಸಿಸ್ ಆಫ್ ಸರ್ವೆ ಆ್ಯಂಡ್ ಸೆನ್ಸಸ್ ಡೇಟಾ, ಇದರಿಂದ ಯಾರಿಗೆಲ್ಲ ತೊಂದರೆ ಆಗಿದೆಯೋ, ಎಫೆಕ್ಟೆಡ್ ಆಗಿದೆಯೋ ಅವ್ರಿಗೆಲ್ಲರಿಗೂ ಯಾವ ರೀತಿ ಒಂದು ಪುನರ್ವಸತಿಯ ಕಲ್ಪಿಸ್ಕೊಡ್ಬೋದು, ರೀಸೆಟಲ್ಮೆಂಟ್ನ ಮಾಡ್ಬೋದು ಅಂತ ಅಡ್ಮಿನಿಸ್ಟ್ರೇಟರ್ ಒಂದು ಡ್ರಾಫ್ಟ್ನ ರೆಡಿ ಮಾಡಿರ್ತಾರೆ. ರೆಡಿ ಮಾಡಿರುವಂಥ ಡ್ರಾಫ್ಟ್ನ ಕಲೆಕ್ಟರ್ ರಿವ್ಯೂ ಮಾಡಿ ಅದು ಅಪ್ರೂವ್ ಆದಮೇಲೆ ಈ ಒಂದು ಅಪ್ರೂವ್ಡ್ ಸ್ಕೀಮ್ನ ಎಲ್ಲರಿಗೂ ಗೊತ್ತಾಗುವ ಹಾಗೆ ಲೋಕಲ್ ಬಾಡೀಸ್ ಅಂದರೆ ಪಂಚಾಯಿತಿ, ಮುನ್ಸಿಪಲ್ ಕಾರ್ಪೊರೇಷನ್ಗೆ ಇನ್ಫಾರ್ಮ್ ಮಾಡಬೇಕು. ಮತ್ತು ಈ ಒಂದಿದು ಸ್ಥಳೀಯ ಭಾಷೆಯಲ್ಲಿ ಇರಬೇಕು, ಮತ್ತು ಅಫೆಕ್ಟೆಡ್ ಏರಿಯಾಸದಲ್ಲಿ ಪಬ್ಲಿಷ್ ಮಾಡಬೇಕು. ನೆಕ್ಸ್ಟ್ ಸ್ಟೇಜು, ಪಬ್ಲಿಕೇಶನ್ ಆಫ್ ಡಿಕ್ಲರೇಷನ್ ಆರ್ ಫೈನಲ್ ಡಿಸಿಷನ್. ಸೆಕ್ಷನ್ 19. ಆಫ್ಟರ್ ರಿವ್ಯೂವಿಂಗ್ ಆಲ್ ಆಸ್ಪೆಕ್ಟ್ಸ್, ದ ಗೌರ್ನಮೆಂಟ್ ಮೇಕ್ ಎ ಫೈನಲ್ ಡಿಕ್ಲರೇಷನ್ that the land is needed for the public purpose. This declaration is published in various formats, including the official gazette, local newspapers, and government websites. It includes details of the land, its purpose, and the place of inspection of the project plan. ಈ ಒಂದು ಸ್ಟೇಜಲ್ಲಿ ಗೌರ್ನಮೆಂಟ್ ಎಲ್ಲ ರೀತಿಯ ಆಸ್ಪೆಕ್ಟ್ಗಳಿಂದ ಅನಲೈಸ್ ಮಾಡಿ, ರಿವ್ಯೂ ಮಾಡಿ ಫೈನಲ್ ಡಿಕ್ಲರೇಷನ್ನ ಪಬ್ಲಿಷ್ ಮಾಡುತ್ತೆ. ಈ ಒಂದು ಪಬ್ಲಿಷ್ ಆದ ನೋಟಿಫಿಕೇಷನಲ್ಲಿ ಏನಿರುತ್ತೆ ಅಂದರೆ, ಲ್ಯಾಂಡ್ ಡೀಟೇಲ್ಸು, ಪ್ರಾಜೆಕ್ಟ್ ಪ್ಲ್ಯಾನು, ಪರ್ಪಸ್, ಇದುವರೆಗೂ ಏನೇನೆಲ್ಲ ನಡೆಯುತ್ತೋ ಅದೆಲ್ಲ ಇನ್ಸ್ಪೆಕ್ಷನ್ಸು, ಪ್ರಾಜೆಕ್ಟ್ ಪ್ಲ್ಯಾನ್ ಪ್ರತಿಯೊಂದೂ ಡೀಟೇಲಾಗಿ ಮೆನ್ಷನ್ ಮಾಡಿರ್ತಾರೆ. ಈ ಒಂದು ಫೈನಲ್ ಡಿಕ್ಲರೇಷನ್ನ ಲೋಕಲ್ ನ್ಯೂಸ್ ಪೇಪರಲ್ಲಿ, ಗೌರ್ಮೆಂಟ್ ವೆಬ್ಸೈಟಲ್ಲಿ, ಅಫಿಷಿಯಲ್ ಗೆಜೆಟ್ನಲ್ಲಿ ಪಬ್ಲಿಷ್ ಮಾಡಲಾಗುತ್ತದೆ.
Next stage, public notice. Section 21 explains public notice. The collector publishes a public notice informing affected parties about the government intention to take possession of the land. This notice specifies a time frame for claim related to compensation and rehabilitation. ನಿಮ್ಮ ಒಂದು ಭೂಮಿನ ಅಕ್ವೈರ್ ಮಾಡ್ಕೊತಿದ್ದೀವಿ ಅಂತ ಅಫೆಕ್ಟೆಡ್ ಪಾರ್ಟೀಸ್ಗಳಿಗೆ ಕಲೆಕ್ಟರ್ ಪಬ್ಲಿಕ್ ನೋಟಿಸ್ನ ಕಳಿಸ್ತಾರೆ. ಈ ಒಂದು ನೋಟಿಸಲ್ಲಿ ಸ್ಪೆಸಿಫಿಕ್ ಟೈಮ್ ಲಿಮಿಟೇಷನ್ನ ಇಟ್ಟಿರ್ತಾರೆ. ಈ ಒಂದು ಟೈಮ್ ಲಿಮಿಟ್ ಒಳಗೆ ನಿಮ್ದು ಏನಾದರೂ ಕಾಂಪನ್ಸೇಷನ್ಗೆ ಅಥವಾ ರಿಹಬಿಲಿಟೇಷನ್ಗೆ ಸಂಬಂಧಪಟ್ಟಂಥ ಕ್ಲೈಮ್ಸ್ಗಳಿದ್ರೆ ಈ ಒಂದು ಟೈಮ್ ಪೀರಿಯಡ್ ಒಳಗೆ ಅದನ್ನು ಬಗೆಹರಿಸ್ಕೊಳ್ಳಿ ಅಂತ. ನೆಕ್ಸ್ಟ್ ಸ್ಟೆಪ್, award inquiry. Section 23 explains award inquiry. The collector investigates objection and issues an award detailing the land area, compensation, and distribution of compensation among concerned parties. This award must be issued within 12 months from the date of declaration. ಪಬ್ಲಿಕ್ ನೋಟಿಸ್ ಕೊಟ್ಟಾದ್ಮೇಲೆ ಯಾರಾದರೂ ನನಗೆ ಈ ಕೊಟ್ಟಿರುವಂಥ ಕಾಂಪನ್ಸೇಷನ್ ಸಾಲ್ತಿಲ್ಲ ಅಂತ ಏನಾದ್ರು ಅಬ್ಜೆಕ್ಷನ್ ಆಗಿದಾಗ ಕಲೆಕ್ಟರ್ ಆ ಅಬ್ಜೆಕ್ಷನ್ನ ಇನ್ವೆಸ್ಟಿಗೇಷನ್ ಮಾಡಿ ಆ್ಯಂಡ್ ಇಶ್ಯೂ ಆ್ಯನ್ ಅವಾರ್ಡ್ ಡೀಟೇಲಿಂಗ್ ದ ಲ್ಯಾಂಡ್ ಏರಿಯಾ, ಕಾಂಪನ್ಸೇಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಕಾಂಪನ್ಸೇಷನ್ ಅಮಾಂಗ್ ಕನ್ಸರ್ನ್ ಪಾರ್ಟೀಸ್. ದಿಸ್ ಅವಾರ್ಡ್ ಮಸ್ಟ್ ಬಿ ಇಶ್ಯೂಡ್ ವಿತಿನ್ 12 months from the date of the declaration. Next step, rehabilitation and resettlement award. Section 31. The collector passes rehabilitation and resettlement awards specifying entitlements for affecting families such as employment, housing, and compensation and grants. Affected familiesಗೆ ಕಲೆಕ್ಟರ್ ಯಾವ ರೀತಿಯಾದ ರಿಹಬಿಲಿಟೇಷನ್ ಅಥವಾ ರಿಸೆಟಲ್ಮೆಂಟ್ ಅವಾರ್ಡ್ನ ಕೊಡ್ತಾರೆ. ಉದಾಹರಣೆಗೆ ಲ್ಯಾಂಡ್ ಅಕ್ವೈರ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಮನೆ ಹೋಯಿತು, ಅಂಥವ್ರಿಗೆ ಮನೆ ಕಟ್ಟಿಸ್ಕೊಡೋದು, ಅಥವಾ ಯಾವುದೋ ಒಬ್ಬ ವ್ಯಕ್ತಿಗೆ ಕೆಲಸ ಹೋಯಿತು, ಆ ವ್ಯಕ್ತಿಗೆ ಎಂಪ್ಲಾಯ್ಮೆಂಟ್ ಮಾಡಿಕೊಡೋ ಅಂಥದ್ದು. ಈ ರೀತಿಯಾದ ಒಂದು ರೀಸೆಟಲ್ಮೆಂಟ್ನ ಕಲೆಕ್ಟರ್ ಗ್ರ್ಯಾಂಟ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೆಪ್, ಪವರ್ ಟು ಟೇಕ್ ಪೊಸಿಷನ್ ಆಫ್ ಲ್ಯಾಂಡ್. ಸೆಕ್ಷನ್ 38. ಎಲ್ಲ ರೀತಿಯಾದ ಪೇಮೆಂಟ್ನ ಸೆಟಲ್ ಮಾಡಿದ ಮೇಲೆ, ರಿಹಬಿಲಿಟೇಷನ್ ರೀಸೆಟಲ್ಮೆಂಟ್ ಮಾಡಿದ ಮೇಲೆ ಕಲೆಕ್ಟರ್ ಆ ಒಂದು ಜಾಗನ ತನ್ನ ಸ್ವಾಧೀನಕ್ಕೆ ತಗೊತಾರೆ. ನೆಕ್ಸ್ಟ್ ಸ್ಟೆಪ್, ರೆಫರೆನ್ಸ್ ಟು ಅಥಾರಿಟಿ. ಸೆಕ್ಷನ್ 64. ಯಾವುದಾದ್ರೂ ಪಾರ್ಟಿ ಕೊಟ್ಟಿರುವಂಥ ಅವಾರ್ಡ್ನಲ್ಲಿ ಡಿಸ್ಸ್ಯಾಟಿಸ್ಫೈಡ್ ಆದರೆ ಅಂಥ ವ್ಯಕ್ತಿ ದೇ ಕ್ಯಾನ್ ರಿಕ್ವೆಸ್ಟ್ ಟು ದಟ್ ದ ಮ್ಯಾಟರ್ ಬಿ ರೆಫರ್ ಟು ದ ಅಪ್ರೋಪ್ರಿಯೇಟ್ ಅಥಾರಿಟಿ ಫಾರ್ ರಿಸೊಲ್ಯೂಷನ್ ಆಫ್ ದಿ ಡಿಸ್ಪ್ಯೂಟ್. ನೆಕ್ಸ್ಟ್ ಸ್ಟೆಪ್, ಅಪೀಲ್ ಟು ಹೈಕೋರ್ಟ್. ಸೆಕ್ಷನ್ 74. ಎನಿ ಪಾರ್ಟಿ including the requiring body or any aggrieved party can file an appeal with High Court within 60 days from the date of award. ಯಾವುದಾದ್ರೂ ಪಾರ್ಟಿ ಪ್ರಾಧಿಕಾರ ಕೊಟ್ಟಂಥ ಡಿಸಿಷನ್ ಮೇಲೆ ವಿತಿನ್ 60 ದಿನಗಳ ಒಳಗೆ ಹೈಕೋರ್ಟಲ್ಲಿ ಅಪೀಲ್ನ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್, ಕಂಪ್ಲೀಷನ್ ಆರ್ ವಿತ್ಡ್ರಾವಲ್ ಆಫ್ ಅಕ್ವಿಷನ್. ಸೆಕ್ಷನ್ 93. ಗೌರ್ನಮೆಂಟ್ ಲ್ಯಾಂಡ್ ಅಕ್ವೈರ್ ಮಾಡ್ಕೊಳ್ಳಿರೋದನ್ನ ವಿತ್ಡ್ರಾವಲ್ ಮಾಡ್ಕೊಳ್ಳುತ್ತೆ. ಇನ್ನೂ ಲ್ಯಾಂಡ್ ಪೊಸಿಷನ್ನ ತಗೊಳ್ಳಿಲ್ಲ ಅಂದಾಗ ಮತ್ತು ಪ್ರಾಪರ್ ಪ್ರೊಸೀಜರ್ನ ಫಾಲೋ ಮಾಡಿಲ್ಲ ಅಂದಾಗ ಗೌರ್ಮೆಂಟ್ ತನ್ನ ಅಕ್ವಿಸಿಷನ್ನ ವಿತ್ಡ್ರಾವಲ್ ಮಾಡ್ಕೊಳ್ಳುತ್ತೆ. ಕನ್ಕ್ಲೂಷನ್. The right to fair compensation and transparency in Land Acquisition, Rehabilitation and Resettlement Act 2013 aims to ensure that the land acquisition is carried out fairly with compensation and rehabilitation for affected parties. It emphasizes transparency, community participation, and to specify timelines throughout the land acquisition process. This comprehensive procedure ensures that the right and interest of landowners and communities are protected in the face of land acquisition for public purpose. ಈ ಆ್ಯಕ್ಟ್ನ ಮುಖ್ಯ ಉದ್ದೇಶ ಏನಂದರೆ, ಒಂದು ಪ್ರೈವೇಟ್ ಲ್ಯಾಂಡ್ನ ಪಬ್ಲಿಕ್ ಪರ್ಪಸ್ಗೋಸ್ಕರ ಅಕ್ವೈರ್ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಫೇರ್ ಕಾಂಪನ್ಸೇಷನ್, ರಿಹಬಿಲಿಟೇಷನ್, ರೀಸೆಟಲ್ಮೆಂಟ್ನ ಮಾಡಬೇಕು ಇನ್ ದ ವೇ ಆಫ್ ಟ್ರಾನ್ಸ್ಪರೆನ್ಸಿ. ಇದು ಲ್ಯಾಂಡ್ ಓನರ್ಸ್ನ
ರೈಟ್ಸ್ ಮತ್ತು ಇಂಟ್ರೆಸ್ಟ್ನ ಪ್ರೊಟೆಕ್ಟ್ ಮಾಡುತ್ತೆ. ಆ ವ್ಯಕ್ತಿಗಾಗುವಂಥ ಲಾಸಸ್ನ ಭರ್ತಿ ಮಾಡಿಕೊಳ್ಳುತ್ತೆ. ಈ ಒಂದು ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಪ್ರತಿಯೊಬ್ಬರ ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಗೇನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.